ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ವೈರಿ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಈ ಮಂತ್ರದ ಜೊತೆಗೆ ಯಂತ್ರ ಇದೆ. ಈ ಯಂತ್ರನ ಏನಾದರೂ ನೀವು ಬರೆದ್ರೆ ಸಾಕು, ಈ ಜನ್ಮದಲ್ಲಿ ನಿಮಗೆ ಶತ್ರುಗಳು ಅನ್ನೋರೇ ಇರೋದಿಲ್ಲ. ಅದು ಹೇಗೆ ಏನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ತನಕ ನೀವು ಕಾಳಿ ಭಗವತಿ ವಶೀಕರಣ ಚಾನಲನ್ನು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಏನು ವೈರಿಗಳು ಯಾರಿಗೆ ತಾನೇ ಇಲ್ಲ ಹೇಳಿ. ಈಗ ವೈರಿಗಳು ಒಂದು ಆಫೀಸ್ಗೆ ಹೋಯ್ತು ಅಂದರೆ ಆಫೀಸ್ನಲ್ಲಿ ಬಾಸ್ ಇರ್ತಾರೆ, ತುಂಬ ಇರಿಟೇಟ್ ಮಾಡ್ತಾ ಇರ್ತಾರೆ. ಅದು ಬಿಟ್ಟರೆ ನಿಮ್ಮ ಮೇಲಾಧಿಕಾರಿಗಳು ಅಂದರೆ ಯಾವುದಾದ್ರೂ ಒಂದು ಕೆಳಗಡೆ ಇದು ಸೂಪರ್ವೈಸರ್ ಇದ್ದರೆ ನಿಮ್ಮ ಮ್ಯಾನೇಜರ್ ಇದ್ದರೆ ಎಮ್ ಡಿಗಳು ಇಲ್ವಾ, ಅದಕ್ಕಿಂತ ಮೇಲ್ಪಟ್ಟವರು ನಿಮಗೆ ಟಾರ್ಚರ್ ಕೊಡ್ತಾ ಇದ್ದರೆ, ಇಲ್ಲ ಅಕ್ಕಪಕ್ಕದ ಮನೆಯವರು ಏನಾದರೂ ಹಿಂಸೆ ಕೊಡ್ತಾ ಇದ್ದರೆ, ಇದು ಒಂದೇ ಒಂದು ಯಂತ್ರನ ನೀವು ಬರೆದ್ರೆ ಅವರು ನಿಮ್ಮ ವಶ ಆಗಿಬಿಡ್ತಾರೆ. ಏನು ಮಾಡಬೇಕು? ಮೊದಲಿಗೆ ಒಂದು ಭೋಜಪತ್ರೆಯನ್ನು ತೆಗೆದುಕೊಂಡು ಬಂದು, ಅದು ಶುದ್ಧವಾಗಿರಬೇಕು, ಯಾವುದೇ ರೀತಿ ಕಟ್ಟಾಗಿರಬಾರ್ದು. ಶುದ್ಧವಾದ ಒಂದು ಭೋಜಪತ್ರೆ ಮತ್ತು ಅರಿಶಿಣ ಕುಂಕುಮ, ಒಂದು ಕಪ್ಪು ಪೆನ್ನು, ತದನಂತರ ಗೋರಂಚನ ಮತ್ತು ಗಂಧದ ಕಡ್ಡಿ, ಆಮೇಲೆ ಒಂದು ಗೊಂಬೆಗಳು ನಿಮಗೆಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಸಿಗ್ತಾ ಇರುತ್ತೆ. ಒಂದು ಗೊಂಬೆನ ತಗೊಂಡು ಈ ಕ್ರಿಯೆಯನ್ನು ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಇದನ್ನು ಮನೆ ಒಳಗೆ ಮಾಡ್ಬೋದು, ಯಾವುದೇ ರೀತಿ ಅಭ್ಯಂತರ ಇಲ್ಲ, ತೊಂದರೆ ನಿಮಗೆ ಇಲ್ಲ. ಏನು ಮಾಡಬೇಕು? ಮೊದಲಿಗೆ ಭೋಜಪತ್ರೆಯ ಮೇಲೆ ಕಪ್ಪು ಪೆನ್ನಿನ ಸಹಾಯದಿಂದ ಈ ಬಾಕ್ಸ್ ಟೈಪ್ ಮಾಡಬೇಕು. ಏನು ನಾನು ಯಂತ್ರ ಬರೆದಿದ್ದೀನೋ ಅದನ್ನು ಬರೆದು ಎರಡೂ ಕಡೆ ತ್ರಿಶೂಲ ಇಟ್ಟಿದ್ದೀನಿ. ತ್ರಿಶೂಲವನ್ನು ಬರೆದು ಬಾಕ್ಸಿನ ಒಳಗಡೆ ಬೀಜಾಕ್ಷರ ರೀಂ 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 ಈಂ ಬರೆದು ಅದರ ಕೆಳಗಡೆ ಅಮ್ಮುಕಿ ಅಂತ ಇದೆ. ಆ ಜಾಗದಲ್ಲಿ ಯಾವ ವೈರಿಯನ್ನು ವಶ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ, ಯಾವ ಶತ್ರುವನ್ನು ನಿಮ್ಮ ಮಾತು ಕೇಳೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರ ಹೆಸರನ್ನು ಬರೆಯಬೇಕು. ಬರೆದು ಆದ ಮೇಲೆ ಅದಕ್ಕೆ ಅರಿಶಿಣ, ಕುಂಕುಮ ಮತ್ತು ಗೋರಂಚನ ಇಷ್ಟನ್ನು ಹಾಕಿ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಮುಗಿದ ಮೇಲೆ ಏನು ನೀವು ಗೊಂಬೆಯನ್ನು ತೆಗೆದುಕೊಂಡು ಬಂದಿದ್ದೀರೋ ಆ ಗೊಂಬೆಯ ಹೊಟ್ಟೆಯ ಒಳಗಡೆ ಅಥವಾ ಎದೆ ಭಾಗದಲ್ಲಿ ಎಲ್ಲಾದರೂ ಎದೆಯ ಒಳಗಡೆ ಈ ಯಂತ್ರವನ್ನು ಹಾಕಿಬಿಡಿ. ಹಾಕಿ ತದನಂತರ ಆ ಗೊಂಬೆಗೂ ಕೂಡ ಪೂಜೆಯನ್ನು ಮಾಡಿ. ಇಷ್ಟು ಏನು ನೀವು ಯಂತ್ರ ಬರೆಯೋದ್ರಿಂದ ಹಿಡಿದು ಗೊಂಬೆಯ ಒಳಗಡೆ ಆ ಭೋಜಪತ್ರೆಯನ್ನು ಫೋಲ್ಡ್ ಮಾಡಿ ಎದೆಯ ಒಳಗಡೆ ಇಡ್ತಿರೋ ಅಲ್ಲಿಯ ತನಕ ಒಂದು ಮಂತ್ರ ಹೇಳ್ತೀನಿ. ಈ ಮಂತ್ರವನ್ನು ನೀವು ಪಠನೆ ಮಾಡ್ತಾನೇ ಇರಬೇಕು. ಎಲ್ಲ ಮುಗಿದ ಮೇಲೆ ಆ ಗೊಂಬೆಯನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಮಣ್ಣಿನಲ್ಲಿ ಹೂಳಿ ಬರಬೇಕು. ಇಷ್ಟು ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ನಿಮ್ಮ ಶತ್ರು ನಿಮಗೆ ವಶ ಆಗ್ತಾರೆ. ನೀವು ಈ ಪೂಜೆಯೆಲ್ಲ ಮಾಡುವ ಸಮಯದಲ್ಲಿ ಹೇಳಬೇಕಾಗಿರುವ ಮಂತ್ರ ಮಹಾಕಾಲಾಯ ಸ್ವಾಹ. ತುಂಬ ಚಿಕ್ಕದಾಗಿದೆ. ಮಹಾಕಾಲಾಯ ಸ್ವಾಹ. ಇದನ್ನು ಹೇಳ್ತಾ ಈ ಕ್ರಿಯೆನ ನೀವು ಮಾಡಿದರೆ ಖಂಡಿತ ನಿಮಗೆ ವೈರಿ ವಶ ಆಗ್ತಾರೆ. ಯಾಕೆ ಅಂದರೆ ಇದು ಸಿದ್ಧಾಂತ.